ಸತ್ಯಂ ನ್ಯೂಸ್ಗೆ ಸ್ವಾಗತ. ನಾನು ಅನಿಲ್. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಕಾಗವಾಡ ಮತಕ್ಷೇತ್ರದ ಶಾಸಕರು ನಾಪತ್ತೆ. ಪ್ರವಾಹದ ಭೀತಿಯಲ್ಲಿರುವ ಜನರ ಸಂಕಷ್ಟಕ್ಕೆ ಸ್ಪಂದಿಸದ ಶಾಸಕರು ಹಾಗೂ ಜವಳಿ ಸಚಿವ ಶ್ರೀಮಂತ್ ಪಾಟೀಲ್. ಅಸಮಾಧಾನಗೊಂಡ ಜನತೆ. ಹುಕ್ಕೇರಿ ನಗರದ ಗಾಂಧಿನಗರದಲ್ಲಿರುವ ಪೀರ್ಪಣ್ಣ ದರ್ಗಾ ಬಳಿ ಮಂಗನ ರುಂಡ ಬೇರ್ಪಡಿಸಿ ಬೀಸಾಕಿರುವ ಘಟನೆ. ಹೇಯ ಕೃತ್ಯವೆಸಗಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಶ್ರೀರಾಮ ಸೇನೆ ಕಾರ್ಯಕರ್ತರ ಒತ್ತಾಯ. ರಾಯಬಾಗ್ ತಾಲೂಕಿನ ಕುಡಚಿ ಗ್ರಾಮದ ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಸೇತುವೆ ಜಲಾವೃತ. ಸಂಪರ್ಕ ಕಳೆದುಕೊಂಡ ಜಮಖಂಡಿ ಮಿರಜ್ ರಾಜ್ಯ ಹೆದ್ದಾರಿ ರಸ್ತೆ. ಯುಪಿಎಸ್ಸಿ ಪರೀಕ್ಷೆಯಲ್ಲಿ ಸಾಧನೆಗೈದ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಯುವಕ ಜಗದೀಶ್ ಅಡಹಳ್ಳಿ. ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದ ಯುವಕನಿಗೆ ಅಭಿನಂದನೆ ಸಲ್ಲಿಸಿದ ಗ್ರಾಮಸ್ಥರು ಹಾಗೂ ಸ್ನೇಹಿತರು. ಎಂಕೆ ಹುಬ್ಬಳ್ಳಿಯಿಂದ ಅಮರಾಪುರ ಗ್ರಾಮದ ಮಧ್ಯಭಾಗದಲ್ಲಿ ಇರುವ ಸೇತುವೆಯನ್ನ ಹಾಗೂ ರಸ್ತೆಯನ್ನ ಸರ್ಕಾರ ಎತ್ತರಗೊಳಿಸುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಹೌದು, ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ಪಟ್ಟಣದಿಂದ ಅಮರಾಪುರ ಮಾರ್ಗವಾಗಿ ಇರುವ ಮುಖ್ಯ ರಸ್ತೆಯ ಮಧ್ಯಭಾಗದಲ್ಲಿರುವ ಸೇತುವೆಯು ಅತ್ಯಂತ ಕಿರಿದಾಗಿದೆ ಹಾಗೂ ರಸ್ತೆಯೂ ಸಹ ತಗ್ಗು ಪ್ರದೇಶದಲ್ಲಿದೆ. ಇದರಿಂದಾಗಿ ಮಳೆಗಾಲದಲ್ಲಿ ನೀರು ಹೆಚ್ಚಾಗಿ ರಸ್ತೆ ಹಾಗೂ ಸೇತುವೆಗಳು ಮುಳುಗಿ ಹೋಗಿ ಅಮರಾಪುರ್ ಮತ್ತು ವೀರಾಪುರ್ ಗ್ರಾಮಗಳು ಸಂಪರ್ಕ ಕಡಿದುಕೊಳ್ಳುತ್ತಿವೆ. ಇದರಿಂದಾಗಿ ಪ್ರತಿ ವರ್ಷ ಮಳೆಗಾಲ ಬಂತೆಂದರೆ ಸಾಕು ಈ ಸಮಸ್ಯೆ ಪದೇ ಪದೇ ಉದ್ಭವವಾಗುತ್ತಿದೆ ಮತ್ತು ಎರಡು ಗ್ರಾಮಗಳು ಸಹ ಕೊನೆ ಗಡಿ ಗ್ರಾಮಗಳಾಗಿದ್ದು ಬುಧವಾರದಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ರಸ್ತೆ ಮತ್ತು ಸೇತುವೆ ಮುಳುಗಡೆಯಾಗಿ ಅರ್ಧ ಕಿಲೋಮೀಟರ್ನಷ್ಟು ವ್ಯಾಪ್ತಿಯಲ್ಲಿ ನೀರು ಹರಿಯುತ್ತಿದೆ. ಆದ್ದರಿಂದ ಗುರುವಾರದಂದು ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಸಮಸ್ಯೆಯ ಬಗ್ಗೆ ಸತ್ಯಂ ವಾಹಿನಿಯ ತಂಡ ವರದಿ ತಯಾರಿಸಿ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ತೆಗೆದುಕೊಂಡು ಬಂದಿದೆ. ಇನ್ನಾದರೂ ಜನಪ್ರತಿನಿಧಿಗಳು ಹಾಗೂ ಇಲಾಖೆಗಳು ಈ ಜ್ವಲಂತ ಸಮಸ್ಯೆಯನ್ನ ಬಗೆಹರಿಸಲು ಮುಂದಾಗುವರೆ ಎಂಬುದನ್ನು ಕಾದು ನೋಡಬೇಕಿದೆ. ನಮಸ್ಕಾರ ಶೇಖರೆ. ಇನ್ನಿವತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿ ವಿಭಾಗದ ಮಲಪ್ರಭಾ ದಂಡೆಯಲ್ಲಿ ಇರ್ತಕ್ಕಂಥ ವೀರಾಪುರ ಮತ್ತು ಅಮರಾಪುರ ಗ್ರಾಮಗಳಿಗೆ ಈ ಮಳೆಗಾಲದಲ್ಲಂತೂ ಒಂದು ಸಮಸ್ಯೆ ಆಗ್ತೈತೆ. ವಿಶೇಷವಾಗಿ ಏನಪ್ಪ ಅಂತಂದರೆ ಎಂಕೆ ಹುಬ್ಬಳ್ಳಿಯಿಂದ ಬರ್ತಕ್ಕಂಥ ಸಂದರ್ಭದಲ್ಲಿ ಒಂದು ಸೇತುವೆ ಇದೆ. ಪ್ರತಿ ಸಲ ಈ ಮಳೆಗಾಲ ಬಂತು ಅಂದರೆ ಸಾಕು ಎಂಕೆ ಹುಬ್ಬಳ್ಳಿ ಮತ್ತು ವೀರಾಪುರ ಅಮರಾಪುರಕ್ಕೆ ನಡುವೆ ಈ ಹರಿಯತಕ್ಕಂಥ ನೀರು ತುಂಬಿ ಈ ಒಂದು ಸಂಪರ್ಕನೇ ಕಡಿತಗೊಳಿಸುತ್ತೆ. ಪ್ರತಿ ವರ್ಷವೂ ಸಹ ಅಷ್ಟೇ. ಇಂಥ ಸಂದರ್ಭದಲ್ಲಿ ಇಲ್ಲಿ ಯಾವ ಹಾಸ್ಪಿಟ್ಲ್ ಇಲ್ಲ. ವೀರಾಪುರ ಅಮರಾಪುರದಲ್ಲಿ ಸಾಕಷ್ಟು ಸಮಸ್ಯೆಗಳಿಗಾಗ್ತಿವೆ. ಏನಾದ್ರು ಹಾಸ್ಪಿಟ್ಲಿಗೆ ಹೋಗ್ಬೇಕಾದ್ರೆ ಇಲ್ಲಿ ಕಟ್ಟು ಆಯ್ತಾ. ಈಗಾದರೆ ನಮ್ಮ ವೀರಾಪುರ ಅಮರಾಪುರಗಳು ಮಳೆಗಾಲದಲ್ಲಂತೂ ಅವು ಒಂದು ರೀತಿ ಸಪ್ರೇಟ್ ಆಗಿಬಿಡ್ತವೆ. ನೀರು ತುಂಬಿ ನಮ್ಮ ಬರೇ ಇದಾಗ್ಬಿಡ್ತವೆ. ಹಾಗಾಗಿ ಇಲ್ಲಿ ಸೇತುವೆಯನ್ನು ನಿರ್ಮಿಸಿದ್ರು ಅದು ಅವೈಜ್ಞಾನಿಕವಾಗಿ ನಿರ್ಮಿಸೋದಕ್ಕೆ ತುಂಬ ತಳಮಟ್ಟದಲ್ಲಿದೆ. ತಳಮಟ್ಟದಲ್ಲಿರೋದಕ್ಕೆ ನೀರು ಒಬ್ಬ ಏನಪ್ಪ ಅಂದರೆ ಸುಮಾರು ಒಂದು 10 ರಿಂದ 15 ಅಡಿಯಷ್ಟು ನೀರಿನ ಕುದಿದ್ಬಿಟ್ಟು ಸಂಪರ್ಕ ಕಳ್ಕೊಳ್ಳುತ್ತೆ ಮತ್ತು ಬೆಳೆನೂ ಸಹ ಮುಳುಗೋಗ್ತವೆ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಪದೇ ಪದೇ ಮನವಿ ಕೊಟ್ಟಿದ್ದೀವಿ, ಆದರೂ ಪ್ರಯತ್ನ ಆಗಿಲ್ಲ. ಹಾಗಾಗಿ ಇವತ್ತು ಮಾನ್ಯ ಎಲ್ಲ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಮತ್ತು ನೀರಾವರಿ ಇಲಾಖೆ ಅಧಿಕಾರಿಗಳಲ್ಲಿ ಮತ್ತು ಜನಪ್ರತಿನಿಧಿಗಳಲ್ಲಿ ಒಂದೊಂದು ಮನವಿ ಇದೆ. ಕೂಡಲೇ ಎಂಕೆ ಹುಬ್ಬಳ್ಳಿಯಿಂದ ಅಮರಾಪುರ ಗ್ರಾಮಕ್ಕೆ ಸಂಪರ್ಕ ಮಾಡ್ಕೊಂತ ಸೇತುವೆನ ಎತ್ತರಿಸಿ ಒಂದು ಸೂಕ್ತ ಮತ್ತು ಗುಣಮಟ್ಟದ ಸೇತುವೆನ ನಿರ್ಮಿಸ್ಕೊಟ್ರೆ ಖಂಡಿತ ನಮ್ಮ ಅಮರಾಪುರ ಮತ್ತು ವೀರಾಪುರ ಗ್ರಾಮಗಳು ಚೆನ್ನಾಗಿರ್ತವೆ ಅಂತಕ್ಕಂಥದ್ದು ಅಭಿಪ್ರಾಯ. ಹಾಗಾಗಿ ಈ ವರದಿ ನೋಡಿದ ತಕ್ಷಣ ಕೂಡಲೇ ಆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ಕೂಡಲೇ ಈ ಒಂದು ಸೇತುವೆಗೆ ಅನುಮೋದನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಅಮರಾಪುರ ಮತ್ತು ವೀರಾಪುರ ಗ್ರಾಮಗಳ ಪರವಾಗಿ ನಾನು ಒಬ್ಬ ಪತ್ರಕರ್ತನಾಗಿ ಮನವಿ ಮಾಡ್ಕೊಳ್ತೇನೆ. ಮಹಾಮಾರಿ ಕೋವಿಡ್-19 ಎಲ್ಲೆಡೆ ಪಸರಿಸುತ್ತಿದ್ದು ಸಾಮಾಜಿಕ ಅಂತರ ಕಾಯ್ದುಕೊಳ್ಳುವಲ್ಲಿ ಜನರು ವಿಫಲರಾಗುತ್ತಿದ್ದಾರೆ. ಆದ್ದರಿಂದ ಸರ್ಕಾರಿ ಕಚೇರಿಗಳು ಆನ್ಲೈನ್ ಸೇವೆ ಒದಗಿಸಿದರೆ ಜನತೆಗೆ ಅನುಕೂಲವಾಗಲಿದೆ. ಮಹಾಮಾರಿ ಕೋವಿಡ್-19 ಕರೋನಾ ಸಾಂಕ್ರಾಮಿಕ ರೋಗ ದಿನೇ ದಿನೇ ಹೆಚ್ಚಾಗುತ್ತಿದೆ. ಸರ್ಕಾರಿ ಕಚೇರಿಗಳಲ್ಲಿರುವ ಅಧಿಕಾರಿಗಳಿಗೆ ಹಾಗೂ ಸಾರ್ವಜನಿಕರಿಗೆ ಕರೋನಾ ಸಾಂಕ್ರಾಮಿಕ ರೋಗ ಹರಡುವಿಕೆಯಿಂದ ಜನರಲ್ಲಿ ಭಯದ ವಾತಾವರಣ ಉದ್ಭವವಾಗುತ್ತಿದೆ. ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯಾದ್ಯಂತ ಆರ್ಟಿಒ, ಪೊಲೀಸ್ ಠಾಣೆ, ಲೋಕೋಪಯೋಗಿ, ಕಂದಾಯ ಇಲಾಖೆಯ ಕಚೇರಿಗಳಾದ ಉಪವಿಭಾಗಾಧಿಕಾರಿ, ತಹಶೀಲ್ದಾರ್, ಉಪನೋಂದಣಿ ಅಧಿಕಾರಿ ಹೀಗೆ ಹಲವಾರು ಕಚೇರಿಗಳಿಗೆ ಸಾರ್ವಜನಿಕರು ತಮ್ಮ ಕಾರ್ಯ ನಿಮಿತ್ತ ಬರುತ್ತಾರೆ. ಅದರಲ್ಲಿ ಮುಖ್ಯವಾಗಿ
ಜನರಿಂದ ಅಧಿಕಾರಿಗಳಿಗೆ ಹಾಗೂ ಅಧಿಕಾರಿಗಳಿಂದ ಜನರಿಗೆ ಹೀಗೆ ಹಲವಾರು ರೂಪಗಳಲ್ಲಿ ಕರೋನಾ ಸಾಂಕ್ರಾಮಿಕ ರೋಗ ಹರಡಿ ಪಾಸಿಟಿವ್ ವರದಿಗಳು ಬರುತ್ತಿವೆ. ರೋಗ ಹರಡುವಿಕೆಯನ್ನ ತಡೆ ಹಿಡಿಯುವುದು ಜಿಲ್ಲಾ ಮತ್ತು ತಾಲೂಕಾಡಳಿತಕ್ಕೆ ಒಂದು ತಲೆನೋವಾಗಿ ಪರಿಣಮಿಸಿದೆ. ಮುಂಜಾಗ್ರತಾ ಕ್ರಮವಾಗಿ ಸ್ಯಾನಿಟೈಸರ್, ಮಾಸ್ಕ್ ಹಾಗೂ ಸಾಮಾಜಿಕ ಅಂತರ, ಈ ಕರೋನಾ ಹರಡುವಿಕೆ ತಡೆಯುವ ನಿಯಮಗಳನ್ನು ಪಾಲಿಸಿದರೆ ಮಾತ್ರ ತಡೆ ಹಿಡಿಯಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾದರೆ, ಇನ್ನೊಂದೆಡೆ ಕಾರಣಾಂತರಗಳಿಂದ ಸರ್ಕಾರದಿಂದ ನಿಯಮಗಳನ್ನು ಪಾಲಿಸುವಲ್ಲಿ ಜನರಿಗೆ ಕಷ್ಟಕರವಾಗಿದೆ. ಈ ರೋಗದಿಂದ ಎಷ್ಟೋ ಜನ ಸಾವನ್ನಪ್ಪಿದ್ದಾರೆ. ಇವತ್ತು ಆ ಕಚೇರಿ ಸೀಲ್ ಡೌನ್, ಈ ಕಚೇರಿ ಸೀಲ್ ಡೌನ್ ಎಂದು ಹೇಳಲಾಗುತ್ತಿದೆ. ಅದಕ್ಕಾಗಿ ಪರ್ಯಾಯವಾಗಿ ಸರ್ಕಾರ, ಜಿಲ್ಲಾಡಳಿತ, ತಾಲೂಕಾಡಳಿತ ಹಾಗೂ ಪರಿಣಿತ ತಜ್ಞರು ಇದಕ್ಕಾಗಿ ಸೂಕ್ತ ಮಾರ್ಗವನ್ನ ಕಂಡುಹಿಡಿಯುವುದು ಅವಶ್ಯಕ. ಕೆಲವು ದಿನಗಳ ಮಟ್ಟಿಗೆ ಸರ್ಕಾರಿ ಕಚೇರಿಗಳ ಮೂಲಕ ಸಾರ್ವಜನಿಕರಿಗೆ ಆನ್ಲೈನ್ ಸೇವೆಯನ್ನು ಒದಗಿಸುವುದಾದರೆ ಸರ್ಕಾರಿ ಕಚೇರಿಗಳಿಗೆ ಸಾರ್ವಜನಿಕರ ಅಲೆದಾಟ ತಪ್ಪುತ್ತದೆ. ಸಮಯ, ಹಣದ ಉಳಿತಾಯ, ಇನ್ನೊಂದೆಡೆ ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ಜೀವಕ್ಕೆ ಅಪಾಯವಿಲ್ಲದಂತಾಗುತ್ತದೆ. ಹಗಲಿರುಳು ಸಕ್ರಿಯವಾಗಿ ದೇಶ ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಮರಳಿದ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಇಬ್ಬರು ವೀರ ಯೋಧರಿಗೆ ಅದ್ದೂರಿ ಸ್ವಾಗತಗೈದು ಸನ್ಮಾನಿಸಲಾಯಿತು. ಹಗಲಿರುಳು ಸಕ್ರಿಯ ದೇಶ ಸೇವೆ ಮಾಡಿ ತಮ್ಮ ಸ್ವಗ್ರಾಮಕ್ಕೆ ಮರಳಿದ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗುಡಸ್ ಗ್ರಾಮದ ಇಬ್ಬರು ವೀರ ಯೋಧರಿಗೆ ಅದ್ದೂರಿ ಸ್ವಾಗತಗೈದು ಸನ್ಮಾನಿಸಲಾಯಿತು. ಗ್ರಾಮದ ಬಸವೇಶ್ವರ ದೇವಸ್ಥಾನದ ಸಭಾಭವನದಲ್ಲಿ ಹಮ್ಮಿಕೊಂಡಿದ್ದ ಸಮಾರಂಭದಲ್ಲಿ ಬಿಜೆಪಿ ಚಿಕ್ಕೋಡಿ ಜಿಲ್ಲಾಧ್ಯಕ್ಷ ರಾಜೇಶ್ ನೇರ್ಲಿ ನಿವೃತ್ತಿ ಹೊಂದಿ ಸ್ವಗ್ರಾಮಕ್ಕೆ ಮರಳಿದ ಯೋಧರಾದ ಪರಗೌಡ ನೇರ್ಲಿ ಮತ್ತು ರಾಜು ದೇಸಾಯಿ ಇವರಿಗೆ ಸನ್ಮಾನ ಮಾಡಿದ್ರು. ನಂತರ ಮಾತನಾಡಿದ ರಾಜೇಶ್ ನೇರ್ಲಿ ಅವರು ಯೋಧರನ್ನ ಉದ್ದೇಶಿಸಿ ಮಾತನಾಡಿದ್ರು. ಈ ಗ್ರಾಮ ಚಿಕ್ಕದಾದರೂ ದೇಶ ಕಾಯುವ ಯೋಧರಲ್ಲಿ ದೊಡ್ಡ ಸ್ಥಾನ ಪಡೆದಿದೆ. ಗ್ರಾಮದಲ್ಲಿ ಸುಮಾರು 60ಕ್ಕೂ ಅಧಿಕ ಸಂಖ್ಯೆಯಲ್ಲಿ ಯೋಧರಾಗಿ ಸೇವೆ ಸಲ್ಲಿಸಿದ್ದು ಮತ್ತು ಸಲ್ಲಿಸುತ್ತಿರುವುದು ನಿಜಕ್ಕೂ ಶ್ಲಾಘನೀಯ ಎಂದು ಹೇಳಿದ್ರು. ಇವತ್ತಿನ ದಿನ ನಮ್ಮ ಗ್ರಾಮಕ್ಕೆ, ಗುಡಸ್ ಗ್ರಾಮಕ್ಕೆ ಒಂದು ಹೆಮ್ಮೆಯ ಸಂಗತಿ. ಯಾಕಂದ್ರೆ ನಮ್ಮ ಇಬ್ಬರು ಜವಾನರು, ಇಬ್ಬರು ಯುವಕರು 17 ವರ್ಷ ಕಾಲ ತಮ್ಮ ಮನೆ ಊರ ಬಿಟ್ಟು ಒಂದು ನಮ್ಮ ಭಾರತದ ಡಿಫೆನ್ಸ್ನಲ್ಲಿ ಆರ್ಮಿಯಲ್ಲಿ ಕೆಲಸ ಮಾಡಿ 17 ವರ್ಷ ಮುಗಿಸಿ ಊರು ಬಿಟ್ಟು ಇವತ್ತು ನಿವೃತ್ತಿ ತಗೊಂಡ ಇವತ್ತು ಬಂದಿದ್ದಾರೆ. ವೀರ ಯೋಧರಾದ ಪರಗೌಡ ನೇರ್ಲಿ ಮತ್ತು ರಾಜು ದೇಸಾಯಿ ನಮ್ಮನ್ನು ಇಲ್ಲಿ ಕರೆಸಿ ಸತ್ಕರಿಸಿದ್ದಕ್ಕೆ ಅತೀವ ಸಂತೋಷವಾಗಿದೆ. ಯಾರು ಮಾಡದಿರುವ ಉತ್ತಮ ಕಾರ್ಯಕ್ರಮವನ್ನು ಹಮ್ಮಿಕೊಂಡ ಮಾಜಿ ಸೈನಿಕ ಸಂಘಕ್ಕೆ ಧನ್ಯವಾದ ತಿಳಿಸಿದ್ರು. ಇಲ್ಲಿ ನಾನು ಪೆನ್ಷನ್ ಬಂದ ಬಳಿಕ ಇಲ್ಲಿ ಯಂಗ್ ಹುಡುಗರು ಏನಿದಾರಲ್ಲ ಅವರಿಗೆಲ್ಲ ಮುಂಜಾನೆ 6 ಗಂಟೆಯಿಂದ 7 ಗಂಟೆವರೆಗೆ ಫಿಸಿಕಲ್ ಟ್ರೈನಿಂಗು, ಅವ್ರಿಗೆ ಏನೇನು ಪ್ರೋತ್ಸಾಹ ಬೇಕು, ನನ್ನಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಸಹಾಯ ನಾನು ಮಾಡುತ್ತೇನೆ. ಈ ಸಂದರ್ಭದಲ್ಲಿ ಹುಕ್ಕೇರಿ ತಾಲೂಕು ಮಾಜಿ ಸೈನಿಕ ಹಿತರಕ್ಷಣಾ ಸಂಘದ ಅಧ್ಯಕ್ಷ ಮಹಾದೇವ್ ಬನ್ನಕ್ಕಗೋಳ್, ಈರ್ಗೌಡ ನೇರ್ಲಿ, ಸಂತೋಷ್ ನೇರ್ಲಿ, ಈರ್ಗೌಡ ಅಮ್ಮಣಗಿ, ದುರದುಂಡಿ ನರ್ಸನ್ನವರ್, ವಿಕಾಸ್ ಕೋಪರ್ಡೆ, ತಾಲೂಕಿನ ಹಾಲಿ ಮತ್ತು ಮಾಜಿ ಸೈನಿಕರು ಸೇರಿದಂತೆ ಗುಡಸ್ ಗ್ರಾಮದ ಸಾರ್ವಜನಿಕರು ಉಪಸ್ಥಿತರಿದ್ದರು. ಕೃಷ್ಣಾ ನದಿ ನೀರಿನ ಒಳಹರಿವಿನಲ್ಲಿ ಹೆಚ್ಚಳ ಕಂಡು ಬರುತ್ತಿರುವ ಹಿನ್ನೆಲೆ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಅಥಣಿ ತಾಲೂಕಿನ ನದಿ ತೀರದ ಗ್ರಾಮಗಳಿಗೆ ತಹಸೀಲ್ದಾರ್ ದುಂಡಪ್ಪ ಕೋಮಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಬೆಳಗಾವಿ ಜಿಲ್ಲೆಯ ಕೃಷ್ಣಾ ನದಿ ತೀರದಲ್ಲಿ ನದಿ ನೀರಿನ ಹರಿವಿನಲ್ಲಿ ಹೆಚ್ಚಳವಾಗುತ್ತಿದ್ದು, ದಿನದಿಂದ ದಿನಕ್ಕೆ ನೀರಿನ ಪ್ರಮಾಣ ಹೆಚ್ಚಳವಾಗುತ್ತಿರುವ ಬೆನ್ನಲ್ಲೇ ಜಿಲ್ಲಾಡಳಿತ ಹೈ ಅಲರ್ಟ್ ಘೋಷಿಸಿದೆ. ಈ ಹಿನ್ನೆಲೆಯಲ್ಲಿ ಅಥಣಿ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ನದಿ ತೀರದ ಗ್ರಾಮಗಳಾದ ನದಿ ಇಂಗಳಗಾಂವ್, ಸಪ್ತಸಾಗರ್, ತೀರ್ಥ, ದರೂರ್, ಕವಟ್ಕೊಪ್ಪ, ಹಲ್ಯಾಳ್ ಸೇರಿದಂತೆ ಹಲವು ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇನ್ನು ಮುನ್ನೆಚ್ಚರಿಕಾ ಕ್ರಮವಾಗಿ ಜನ ಮತ್ತು ಜಾನುವಾರುಗಳು ನದಿ ತೀರದ ಕಡೆಗೆ ತೆರಳದಂತೆ ಕಟ್ಟೆಚ್ಚರ ವಹಿಸಲಾಗಿದ್ದು, ಡಂಗೂರ ಸಾರಲಾಗಿದೆ. ನೀರಿನ ಪ್ರಮಾಣ ಹೆಚ್ಚಾದರೆ ನದಿ ತೀರದ ಜನರನ್ನ ಸ್ಥಳಾಂತರಿಸಿ ಕಾಳಜಿ ಕೇಂದ್ರಗಳಲ್ಲಿ ಇರಿಸಲು ವ್ಯವಸ್ಥೆ ಮಾಡಲಾಗಿದ್ದು, ಜನರು ಸಹಕರಿಸುವಂತೆ ತಹಶೀಲ್ದಾರ್ ದುಂಡಪ್ಪ ಕೋಮಾರ್ ಮನವಿ ಮಾಡಿಕೊಂಡಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮಗಳಾಗಿ ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಎಲ್ಲ ಊರಲ್ಲಿ ಡಂಗರ ಹೊಡಿಸಿದ್ದೀವಿ. ಇನ್ನು ನೀರಿನ ಮಟ್ಟ ಇನ್ನೂ ಹೆಚ್ಚಾಗುವಂಥ ಇದರೊಳಗಿದೆ. ಅದಕ್ಕಾಗಿ ಎಲ್ಲ ಬೋಟ್ಗಳು ಎಲ್ಲ ರೆಡಿ ಮಾಡಿದ್ದೀವಿ. ಇನ್ನು ನೀರಿನ ಮಟ್ಟ ಹೆಂಗೆ ಹೆಚ್ಚಾದಂಗೆ ಆಕತಿ, ಆ ನಂತರ ಇಲ್ಲಿರುವಂಥ ಎಲ್ಲ ಎಷ್ಟು ಜನ ವಾಸಿಸ್ತಿರ್ತಾರೆ ಅವನ್ನೆಲ್ಲ ತೆಗೆದು ಹೆಚ್ಚು ಕೇಂದ್ರಕ್ಕೆ ಸರ್, ಈಗ ಇಲ್ಲಿ ಜನ ಇನ್ನೂ ಪರಿಹಾರ ಬಂದಿಲ್ಲ, ನಾವು ಅದನ್ನು ಯಾವ ರೀತಿ ವಹಿಸ್ತೀವಿ ಸರ್? ಈಗ ಪರಿಹಾರ ಕೊಡೋದು ಸರ್ಕಾರದ ಮಟ್ಟದಲ್ಲಿ ವಿಚಾರಣೆ. ಆದ ಕಾರಣ ಈಗ ಮೊದಲು ಪರಿಹಾರ ಇದೆ, ಪ್ರವಾಹ ಏನು ಬರ್ತಾ ಇದೆ ಅದಕ್ಕೆ ಮೊದಲು ತುರ್ತವಾಗಿ ಅವ್ರನ್ನೆಲ್ಲ ಸಂರಕ್ಷಣೆ ಮಾಡೋದು ನಮ್ಮ ಕೆಲಸ. ಆ ನಂತರ ಅದ್ರ ಸರ್ ನೀರಿನ ಎಷ್ಟು ಬರುತ್ತೆ ಸರ್? ಈಗ ನೀರು ಇನ್ನೂ ಗೊತ್ತಿಲ್ಲ, ಆದರೆ ಇನ್ನೂ ನೀರಿನ ಮಟ್ಟ ಏರ್ತಾ ಇದೆ. ಮಳೆ ಇನ್ನೂ ಸ್ಟಾರ್ಟ್ ಇದೆ. ಅದು ನೀರನ್ನು ನಮ್ಮ ಕೃಷ್ಣಾ ನದಿ ಏನು ಉಸ್ತುವಾರಿ ಇದೆಯಲ್ಲ
ಸಾರಿಗೆ ಅವರು ಎಲ್ಲರ ಒಂದು ಸಮಗ್ರವಾದಂಥ ಮಾಡ್ತಾ ಇದ್ದಾರೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಗುರುವಾರದಂದು ಆಲಮಟ್ಟಿ ಜಲಾಶಯದ ಒಳಹರಿವು ವ್ಯಾಪಕವಾಗಿ ಹೆಚ್ಚಾಗಿದೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶದಲ್ಲಿ ಕಳೆದ ಕೆಲ ದಿನಗಳಿಂದ ಸುರಿದ ಅಪಾರ ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯ ಆಲಮಟ್ಟಿ ಜಲಾಶಯಕ್ಕೆ ಗುರುವಾರದಂದು ವ್ಯಾಪಕವಾಗಿ ಒಳಹರಿವು ಹೆಚ್ಚಾಗಿದೆ. 519.60 ಮೀಟರ್ ಎತ್ತರವಾಗಿ 123.81 ಟಿಎಂಸಿ ಅಡಿ ನೀರು ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ ಗುರುವಾರ ಬೆಳಗ್ಗೆ ಜಲಾಶಯಕ್ಕೆ 57,025 ಕ್ಯೂಸೆಕ್ಸ್ ಇದ್ದ ಒಳಹರಿವು ಮಧ್ಯಾಹ್ನ 12ರ ಸುಮಾರಿಗೆ 1 ಲಕ್ಷ ಕ್ಯೂಸೆಕ್ಸ್ಗೂ ಹೆಚ್ಚಳವಾಗಿತ್ತು. ಮತ್ತೆ ಸಾಯಂಕಾಲದ ವೇಳೆಗೂ ಒಳಹರಿವು ಹೆಚ್ಚಳವಾಗಿದ್ದರಿಂದ ಜಲಾಶಯದ ಬಲಭಾಗದಲ್ಲಿರುವ ವಿದ್ಯುದಾಗಾರದ 6 ಘಟಕಗಳ ಮೂಲಕ ಹಾಗೂ ಜಲಾಶಯದ 26 ಗೇಟುಗಳಲ್ಲಿ 22 ಗೇಟುಗಳ ಮೂಲಕವಾಗಿ ನೀರನ್ನು ಹರಿಬಿಡಲಾಗುತ್ತಿದೆ. ಗುರುವಾರ ರಾತ್ರಿ ಒಳಹರಿವಿನ ಪ್ರಮಾಣ ಮತ್ತಷ್ಟು ಹೆಚ್ಚಳವಾಗುವ ಸಾಧ್ಯತೆ ಇರುವ ಕಾರಣ ಜಲಾಶಯದ 22 ಗೇಟ್ಗಳ ಹಾಗೂ ಆಲ್ಮಟ್ಟಿ ಜಲವಿದ್ಯುದಾಗಾರದ ಎಲ್ಲಾ 6 ಘಟಕಗಳ ಮೂಲಕವೂ ನದಿಗೆ ನೀರು ಹರಿಸಲಾಗುತ್ತಿದೆ. ಬುಧವಾರ ಬೆಳಗ್ಗೆ 3,844 ಕ್ಯೂಸೆಕ್ಸ್ ಇದ್ದ ಒಳಹರಿವು ಸಂಜೆಯಾಗುತ್ತಿದ್ದಂತೆ 25,000 ಕ್ಯೂಸೆಕ್ಸ್ಗೂ ಅಧಿಕವಾಗಿತ್ತು. ಗುರುವಾರ ಬೆಳಗ್ಗೆ ಮತ್ತು ಮಧ್ಯಾಹ್ನ ಮತ್ತಷ್ಟು ಒಳಹರಿವು ಏರಿಕೆ ಕಂಡಿದೆ. ಕೆಪಿಸಿಎಲ್ ತಾಂತ್ರಿಕ ತೊಂದರೆ. ಆಲ್ಮಟ್ಟಿ ಜಲಾಶಯದ ಬಲಭಾಗದಲ್ಲಿರುವ ಆಲ್ಮಟ್ಟಿ ವಿದ್ಯುದಾಗಾರದ ಮೂಲಕ ಗುರುವಾರ ಮಧ್ಯಾಹ್ನ 49,000 ಕ್ಯೂಸೆಕ್ಸ್ ನೀರನ್ನು ಹರಿಸುವಂತೆ ಕೆಬಿಜೆಎನ್ಎಲ್ ಅಧಿಕಾರಿಗಳು ಸೂಚಿಸಿದ್ದರು. ಜಲವಿದ್ಯುದಾಗಾರದಲ್ಲಿ ಕಂಡುಬಂದ ತಾಂತ್ರಿಕ ದೋಷದಿಂದ ಕೇವಲ 39,000 ಕ್ಯೂಸೆಕ್ಸ್ ನೀರನ್ನು ಮಾತ್ರ ವಿದ್ಯುದಾಗಾರದಿಂದ ನದಿಗೆ ಹರಿಬಿಡಲಾಗುತ್ತಿದೆ. ವಿದ್ಯುದಾಗಾರದ ಒಟ್ಟು 6 ಘಟಕಗಳಿಂದ ಒಟ್ಟು 240 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಮಾಡಲಾಗುತ್ತಿದೆ. ಗುರುವಾರ ಸಂಜೆ ವಿದ್ಯುದಾಗಾರದಲ್ಲಿ ಕಂಡುಬಂದಿರುವ ತಾಂತ್ರಿಕ ಸಮಸ್ಯೆ ನಿವಾರಣೆಯಾಗಲಿದೆ. ವಿದ್ಯುದಾಗಾರದ 15 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ 1 ಘಟಕ ಹಾಗೂ 55 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದನೆ ಸಾಮರ್ಥ್ಯದ 5 ಘಟಕಗಳು ಸೇರಿ ಒಟ್ಟು 6 ಘಟಕಗಳಿಂದ ಒಟ್ಟು 290 ಮೆಗಾವ್ಯಾಟ್ ವಿದ್ಯುತ್ ಉತ್ಪಾದಿಸಲಾಗುವುದು ಎಂದು ಕೆಪಿಸಿಎಲ್ ಮೂಲಗಳಿಂದ ತಿಳಿದುಬಂದಿದೆ. ಕಳೆದ ವರ್ಷ ಇದೇ ದಿನ ಆಲ್ಮಟ್ಟಿ ಜಲಾಶಯದ ಗರಿಷ್ಠ 519.60 ಮೀಟರ್ ಎತ್ತರದಲ್ಲಿ 123.81 ಟಿಎಂಸಿ ನೀರು ಗರಿಷ್ಠ ಸಂಗ್ರಹ ಸಾಮರ್ಥ್ಯದ ಜಲಾಶಯದಲ್ಲಿ 517.65 ಎತ್ತರದಲ್ಲಿ 92.859 ಟಿಎಂಸಿ ನೀರು ಸಂಗ್ರಹವಾಗಿತ್ತು. ಆದರೆ ಒಳಹರಿವಿನ ಪ್ರಮಾಣ 2,79,332 ಕ್ಯೂಸೆಕ್ಸ್ ಇದ್ರೆ ಹೊರಹರಿವು 3,16,022 ಕ್ಯೂಸೆಕ್ಸ್ ಇತ್ತು. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ನದಿ ತೀರದ ಜನತೆ ಪ್ರವಾಹದ ಭೀತಿಯಲ್ಲಿದ್ದಾರೆ. ಆದರೂ ಕೂಡ ಕಾಗವಾಡ ಮತಕ್ಷೇತ್ರದ ಶಾಸಕರು ಮತ್ತು ಜವಳಿ ಸಚಿವರಾದ ಶ್ರೀಮಂತ ಪಾಟೀಲ್ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಿಲ್ಲವೆಂದು ಅಲ್ಲಿನ ಜನತೆ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕೃಷ್ಣಾ ನದಿಯು ಉಕ್ಕಿ ಹರಿಯುತ್ತಿರುವುದರಿಂದ ಕಾಗವಾಡ ಮತಕ್ಷೇತ್ರದ ಜನತೆ ಪ್ರವಾಹದ ಭಯದಲ್ಲಿದ್ದಾರೆ. ಆದರೆ ಇತ್ತ ಕಡೆ ಕಾಗವಾಡ ಎಂಎಲ್ಎ ಹಾಗೂ ಜವಳಿ ಖಾತೆ ಸಚಿವ ಶ್ರೀಮಂತ ಪಾಟೀಲ್ ರವರು ಗಮನವನ್ನೇ ಹರಿಸುತ್ತಿಲ್ಲ. ಅವರು ಜನರ ಸಂಕಷ್ಟಗಳಿಗೂ ಸ್ಪಂದಿಸುತ್ತಿಲ್ಲ ಎಂದು ಸಚಿವರ ವಿರುದ್ಧ ಇದೀಗ ಜನತೆ ಆಕ್ರೋಶ ಹೊರಹಾಕುತ್ತಿದ್ದಾರೆ. ಕಳೆದ 3-4 ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ನದಿಯ ಒಡಲು ತುಂಬಿ ಹೊಲಗದ್ದೆಗಳಿಗೆ ನೀರು ನುಗ್ಗಿ ಬೆಳೆ ಹಾನಿಯಾಗುತ್ತಿದೆ. ಅಷ್ಟೇ ಅಲ್ಲದೆ ರಸ್ತೆಗಳು ಕೂಡ ಸಂಪರ್ಕವನ್ನ ಸ್ಥಗಿತಗೊಳಿಸಿವೆ. ಜನರು ಸಂಕಷ್ಟಕ್ಕೆ ಒಳಗಾಗಬಾರದೆಂದು ತಾಲೂಕಾಡಳಿತದ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಬಂದು ವೀಕ್ಷಣೆ ಮಾಡಿ ಸ್ಥಳೀಯ ಜನರಿಗೆ ಧೈರ್ಯ ತುಂಬಿದ್ದಾರೆ. ಆದರೆ ಮತಗಳನ್ನು ಪಡೆದ ಜನಪ್ರತಿನಿಧಿ ಶ್ರೀಮಂತ ಪಾಟೀಲ್ ರವರು ಬಾರದೆ ಇರುವ ಕಾರಣಕ್ಕೆ ಜನರು ಗರಂ ಆಗಿದ್ದಾರೆ. ಬೆಂಗಳೂರು, ಮೈಸೂರು, ಮಹಾರಾಷ್ಟ್ರಕ್ಕೆ ಪ್ರವಾಸ ಮಾಡುವ ಬದಲಾಗಿ ನಮ್ಮ ಭಾಗಕ್ಕೆ ಬಂದು ಜನರ ಸಂಕಷ್ಟಗಳನ್ನು ಅರಿತು ನಮ್ಮನ್ನ ಕಾಪಾಡಿ ಕಳೆದ ವರ್ಷದ ಹಾಗೆ ನಮಗೆ ತೊಂದರೆಯಾಗದಂತೆ ನಮ್ಮನ್ನು ರಕ್ಷಿಸಿ ಎಂದು ಮಾಧ್ಯಮದ ಮೂಲಕ ಜನರು ಮನವಿ ಮಾಡಿಕೊಂಡಿದ್ದಾರೆ. ಕ್ಷೇತ್ರದ ಶಾಸಕರು ಮತ್ತು ಜವಳಿ ಸಚಿವ ಮಂತ್ರಿ ಶ್ರೀಮಂತ ಪಾಟೀಲ್ ಅವರ
ಈಗ ನಮ್ಮ ಮಹಾಪುರ ಬಂದು ಮತ್ತು ನಮ್ಮ ಕಾಗವಾಡ ಕ್ಷೇತ್ರ ಕೊಚ್ಚಿ ಹೋಗೋ ಸಂಭವ ಐತ್ರಿ. ಈಗ ಆಲ್ರೆಡಿ ಐನಾಪ್ ಕುಡ್ಚಿ ಫುಲ್ ಬಂದ್ ಆಗೈತ್ರಿ. ಇನ್ನೊಂದು 2 ತಾಸಿನಾಗ ಉಗಾರ್ ಭೀ ಬಂದ್ ಆಗ್ತೈತ್ರಿ. ಮತ್ತು ಹೋದ ವರ್ಷನೂ ನಮ್ಮ ಶಾಸಕರ ಇಲ್ಲಾಗಿರ್ರಿ. ಈಗ ನೀವು ನಮ್ಮ ಮಂತ್ರಿ ಆಗಿರಿ, ನಮ್ಮ ಕಾಗವಾಡ ಕ್ಷೇತ್ರ MLA ಆಗಿರಿ, ರಾಜ್ಯದ ಮಂತ್ರಿ ಆಗಿರಿ. ಅದು ನಿಮಗೊಂದು ಕೈ ಮುಗಿದು ಕೇಳ್ಕೊತೀವ್ರಿ. ನಮ್ಮ ಕಾಗವಾಡ ಕ್ಷೇತ್ರ ಜನ ಅಂದ್ರೆ ಭಾಳ ಹಾಳಾಗಿ ಹೋಗೈತ್ರಿ. ಹೋದ ವರ್ಷನೂ ಈ ವರ್ಷ ನೀವು ಮಂತ್ರಿ ಆಗಿರಿ, ನಿತ್ ನಮ್ಗೆ ಏನೂ ಕೊರತೆ ಆಗಬಾರ್ದಂಗೆ ನೀವು ಒಂದು ಕೆಲಸ ಮಾಡ್ಬೇಕ್ರಿ ಸರ್. ಶ್ರೀಮಂತ ಪಾಟೀಲ್ ನಿಮಗೊಂದು ದೊಡ್ಡ ನಮ್ದು ಕೈಕಾಲು ಬಿದ್ದು ನಿಮಗೆ ವಿನಂತಿ ಮಾಡ್ಕೋತೀವ್ರಿ. ಅದು ರಾಜ್ಯದ ಬಿಟ್ಟು ಬಿಡ್ರಿ, ಆ ಕಡೆ ಬೆಂಗಳೂರ ಎಲ್ಲ ಬಿಟ್ಟು ಬಿಡ್ರಿ. ನಮ್ಮ ಕ್ಷೇತ್ರ ಆತು ನಾವಾತು ಪೈಲ ನಮ್ಮ ಮನೆ ಸ್ವಚ್ಛ ಇಟ್ಕೋಬೇಕ್ರಿ. ನಮ್ಮ ಕ್ಷೇತ್ರ ಪೈಲ ಸಂಭಾಳಿಸೋದ್ರಿ, ಆಯ್ತು ರಾಜ್ಯದ ನೋಡುದ್ರಿ. ಈಗ ನಮ್ಮ ರಾಜ್ಯಕ್ಕೆ ಫಸ್ಟ್ ಮಹಾಪುರ ಬತ್ತಂದ್ರೆ ಕಾಗವಾಡ ಕ್ಷೇತ್ರಕ್ಕೆ ಮಹಾಪುರ ಚಾಲು ಆಗ್ತೈತ್ರಿ, ಆಯ್ತು ಮುಂದೆ ಹೋಗ್ತೈತ್ರಿ ನಮ್ಮ ಕಾಗವಾಡ. ಹುಕ್ಕೇರಿಯ ಗಾಂಧಿನಗರದಲ್ಲಿರುವ ಪೀರ್ಪಣ್ಣ ದರ್ಗಾದ ಬಳಿ ಯಾರೋ ದುಷ್ಕರ್ಮಿಗಳು ಮಂಗನ ರುಂಡವನ್ನ ಬೇರ್ಪಡಿಸಿ ಬಿಸಾಕಿರುವ ಹೇಯ ಘಟನೆ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ದುಷ್ಕರ್ಮಿಗಳನ್ನ ಬಂಧಿಸುವಂತೆ ಶ್ರೀರಾಮ ಸೇನೆ ಒತ್ತಾಯಿಸಿದೆ. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ನಗರದ ಗಾಂಧಿನಗರದಲ್ಲಿರುವ ಪೀರ್ಪಣ್ಣ ದರ್ಗಾದ ಬಳಿ ಯಾರೋ ದುಷ್ಕರ್ಮಿಗಳು ಮಂಗನ ರುಂಡವನ್ನ ಬೇರ್ಪಡಿಸಿ ಬೀಸಾಕಿರುವ ಹೇಯ ಕೃತ್ಯ ತಡವಾಗಿ ಬೆಳಕಿಗೆ ಬಂದಿದೆ. ಮಾಹಿತಿ ತಿಳಿದ ತಕ್ಷಣ ಶ್ರೀರಾಮ ಸೇನೆಯ ಕಾರ್ಯಕರ್ತರು ಮಂಗನ ಹತ್ಯೆ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ಪೊಲೀಸ್ ಇಲಾಖೆ ತನಿಖೆ ನಡೆಸಿ ಮಂಗನ ರುಂಡವನ್ನ ಬೇರ್ಪಡಿಸಿ ಬೀಸಾಕಿರುವ ಹೇಯ ಕೃತ್ಯವೆಸಗಿರುವ ದುಷ್ಕರ್ಮಿಗಳು ಯಾರೇ ಆಗಿದ್ದರೂ ಅವರನ್ನ ಬಂಧಿಸಿ ಶಿಕ್ಷೆಗೊಳಪಡಿಸುವಂತೆ ಶ್ರೀರಾಮ ಸೇನೆ ಬೆಳಗಾವಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಶಿವರಾಜ್ ನಾಯ್ಕ್ ಒತ್ತಾಯಿಸಿದ್ದಾರೆ. ಇವತ್ತು ಬೆಳಗ್ಗೆ ಗಾಂಧಿನಗರದ ಪೀರಪ್ಪಣ್ಣ ಗುಡಿ ಹತ್ತಿರ ಒಂದು ಮಂಗನ ರುಂಡ ಇಲ್ಲದ ಒಂದು ದೇಹ ಸಿಕ್ಕೈತಿ. ಅದು ಒಂದು ಉದ್ದೇಶಪೂರ್ವಕವಾಗಿ ಅಂದರೆ ನಿನ್ನೆ ಅಯೋಧ್ಯದಲ್ಲಿ ನಡೆದಂಥ ಭೂಮಿ ಪೂಜನ್ ಅದನ್ನು ಯಾರಿಗೂ ಸಹಿಸ್ಕೊಳ್ಳೋಕ್ಕಾಗಲಿಲ್ಲ. ಅದಕ್ಕಿದು ಒಂದು ಉದ್ದೇಶಪೂರ್ವಕವಾಗಿ ಇಲ್ಲಿ ಕೆಲವು ಕಿಡಿಗೇಡಿಗಳು ಇದನ್ನು ಮಾಡಿದ್ದಾರೆ. ಅದಕ್ಕೆ ನಮ್ಮ ಆಗ್ರಹ ಏನಪ್ಪ ಅಂದ್ರೆ ಇದರಿಂದ ತನಿಖೆ ಆಗ್ಬೇಕು. ಯಾರು ದುಷ್ಕರ್ಮಿಗಳದಾರಲ್ಲ ಅವ್ರನ್ನ ತಂದು ಒದ್ದು ಒಳಗೆ ಹೋಗಿವಿ. ಯಾಕಂದ್ರೆ ಇಲ್ಲಿ ನೋಡಿದರೆ ರುಂಡ ಇಲ್ಲ ಅಂದರೆ ಇದೊಂದು ಉದ್ದೇಶಪೂರ್ವಕವಾಗಿ ಇಲ್ಲಿಯ ಶಾಂತತೆಯ ಭಂಗ ಮಾಡುವ ಸಂಬಂಧ. ಇಲ್ಲಿ ಈಗಾಗಲೇ ನಿನ್ನೆಯ ಕಾರ್ಯಕ್ರಮ ಕೂಡ ಅಯೋಧ್ಯ ಭೂಮಿ ಪೂಜನೆ ಕಾರ್ಯಕ್ರಮ ಸಾಕಷ್ಟು ಊರಿನ ಗುಡಿ ಗುಂಡಾರ ಒಳಗೆ ಪೂಜೆ ಆಗ್ಯಾವ. ಎಲ್ಲ ವ್ಯವಸ್ಥಿತವಾಗಿ ಚೆಂದಂಗೆ ಆದ್ರೆ ಕೂಡ ಇಲ್ಲಿ ಶಾಂತತೆ ಭಂಗ ತರುವಂಗೆ ಇವತ್ತು ಮಂಗನ ರುಂಡ ಇಲ್ಲದ ಸ್ಥಿತಿ ಒಳಗೆ ಮಂಗನ ಹತ್ಯೆ ಮಾಡಿ ಇಲ್ಲಿ ಹೋಗಿದ್ದಾರಂದ್ರೆ ಇದನ್ನು ಹುಕ್ಕೇರಿ ನಗರದ ಸಾರ್ವಜನಿಕರು ತೀವ್ರವಾಗಿ ಖಂಡಿಸ್ತೇವೆ. ಅದೇ ರೀತಿ ಮಾನ್ಯ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ತೀವಿ, ದುಷ್ಕರ್ಮಿಗಳು ಯಾರೇ ಇರಲಿ ಅವ್ರನ್ನ ಒದ್ದು ತಂದು ಒಳಗೋಗ್ಬೇಕಂತ ಆಗ್ರಹ ಮಾಡ್ತೀವಿ. ಇದು ಹಿಂದೂ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುವಂತಹ ಘಟನೆಯಾಗಿದೆ ಎಂದು ಕೂಡ ಅವರು ಆರೋಪಿಸಿದ್ದಾರೆ. ನಂತರ ಹಾಳೂರು ಹನುಮಪ್ಪನ ದೇವಸ್ಥಾನದ ಹತ್ತಿರ ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಮಂಗನ ಶವಕ್ಕೆ ಅಂತಿಮ ಸಂಸ್ಕಾರ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಜ್ಯೋತಿಬಾ ದುಪ್ಪಟ್ಟಿ, ಯುವರಾಜ್ ಬೆನಾಡಿಕರ್, ರಾಜು ಅಂಕಲಿ, ರಾಹುಲ್ ಅಂಕಲಿ, ಜೀತು ಕಮತೆ, ವೀರೇಶ್ ಗಜ್ಬರ್, ವಿಶಾಲ್ ಪವಾರ್ ಸೇರಿದಂತೆ ಶ್ರೀರಾಮ ಸೇನೆ ಕಾರ್ಯಕರ್ತರು, ಶ್ರೀರಾಮ ಮತ್ತು ಹನುಮನ ಭಕ್ತರು ಉಪಸ್ಥಿತರಿದ್ದರು. ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಪಾಚಾಪುರ ಗ್ರಾಮದ ಸುತ್ತಲೂ ಇರುವ ವಿವಿಧ ಗ್ರಾಮಗಳ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಬಳ್ಳಾರಿ ನಾಲಾದಿಂದ ಬರುತ್ತಿರುವ ಹೊರ ನೀರಿನಿಂದ ಪಾಚಾಪುರ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದರಿಂದ ಬೆಳಗಾವಿ ಅಂಕಲಿಗಿ ಹುದಲಿ ಸಾರಿಗೆ ಸಂಪರ್ಕ ಕಡಿತಗೊಂಡಿದೆ. ಬೆಳಗಾವಿಗೆ ಹೋಗುವ ಬಡ ಕೂಲಿ ಕಾರ್ಮಿಕರಿಗೆ ಹಾಗೂ ರೋಗಿಗಳಿಗೆ ಚಿಕಿತ್ಸೆ ಸಿಗದಂತಾಗಿದೆ. ಹೌದು, ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದ ಸುತ್ತಲೂ ಇರುವ ವಿವಿಧ ಗ್ರಾಮಗಳ ಜನತೆಯ ಜೀವನ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗಿದೆ. ಏಕೆಂದರೆ ಕಳೆದ 4-5 ದಿನಗಳಿಂದ ಸುರಿಯುತ್ತಿರುವ ಸತತ ಮಳೆಯಿಂದಾಗಿ ಶಿರೂರು ಸಮೀಪವಿರುವ ಮಾರ್ಕಂಡೆಯ ಜಲಾಶಯ ಭರ್ತಿಯಾಗಿದ್ದು 4 ಗೇಟ್ಗಳಿಂದ 4,000 ಕ್ಯೂಸೆಕ್ಸ್ ನೀರನ್ನು ಬಿಡಲಾಗಿದೆ. ಬಳ್ಳಾರಿ ನಾಲಾದಿಂದ ಬರುತ್ತಿರುವ ಹೊರ ನೀರಿನಿಂದ ಪಾಶ್ಚಾಪುರ ಸೇತುವೆ ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದರಿಂದ ಬೆಳಗಾವಿ ಅಂಕಲಗಿ ಹುದಲಿ ಸಾರಿಗೆ
ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ. ಇದರಿಂದ ಬೆಳಗಾವಿಗೆ ಹೋಗುವ ಬಡ ಕೂಲಿ ಕಾರ್ಮಿಕರಿಗೆ, ರೋಗಿಗಳಿಗೆ ಚಿಕಿತ್ಸೆ ಸಿಗದಂತಾಗಿದೆ. ಕಳೆದ ಬಾರಿ ವಿಪರೀತ ಮಳೆಯಿಂದ ಜನತೆ ಪ್ರವಾಹ ಪರಿಸ್ಥಿತಿ ಎದುರಿಸಿದ್ದರೂ ಈಗ ಮತ್ತೆ ಅದೇ ಆತಂಕ ಕಾಡುತ್ತಿದೆ. ಈ ವರ್ಷವೂ ಮಳೆರಾಯನ ಅವಕೃಪೆ ಎದ್ದು ಕಾಣುತ್ತಿದೆ. ಜನರು ಈ ವರ್ಷವೂ ಪ್ರವಾಹದ ಭೀತಿ ಎದುರಿಸುವ ಅನಿವಾರ್ಯತೆ ಬರಬಹುದಾಗಿದೆ. ಈ ಸಂದರ್ಭದಲ್ಲಿ ಭಯದಿಂದ ಮುನ್ನೆಚ್ಚರಿಕೆ ಕ್ರಮವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಜನತೆ ಜೀವನ ಜೋಕಾಲಿಯಂತೆ ನಡೆಯುತ್ತಿದ್ದಾರೆ. ಇದೀಗ ಜನರ ಬದುಕು ಸಂಪೂರ್ಣವಾಗಿ ಮೂರಾಬಟ್ಟೆಯಾಗಿದೆ ಅನ್ನಬಹುದು. ಎಲ್ಲ ಹೇಳಿದವ್ರಿ, ಪ್ರಯತ್ನ ಮಾಡತ್ತೇವೆ ಅಂತ ಹೇಳಿದಾರ್ರಿ ಸರ್. ಪ್ರಯತ್ನ ಮಾಡತ್ತೇವೆ ಅನ್ನತಾರ್ರಿ. ಈಗ ಒಂದು ವರ್ಷ ಆತ್ರಿ, ನಮಗೆ ಏನು ಪರಿಹಾರದನೂ ಇಲ್ಲ. ನಾ ಆಲ್ರೆಡಿ ಈಗ ಸರ್ಕಾರದ ಮುಂದೆ, ಆಫೀಸರ್ಗಳ ಮುಂದೆ ನಾನು ಈಗಾಗಲೇ ಹೇಳಿದ್ದೇನೆ ರೀ, ಈಗ ನಮಗೆ ಜಾಗ ಬೇಕ್ರಿ, ಬೇರೆ ಕಡೆ ಜಾಗ ಕೊಡ್ರಿ, ಪ್ರತಿ ವರ್ಷ ಬರ್ತೈತಿ ಅಂತ ಹೇಳಿ ಅವ್ರು ಸ್ವಲ್ಪ ಗಮನ ತಂದ್ರೆ ನಮಗೆ ಒಳ್ಳೇದಾಕೈತ್ರಿ. ನಿಮ್ಮ ಕಡೆಯಿಂದ ಏನಾದ್ರು ನಮಗೆ ಹೆಲ್ಪ್ ಕೊಡ್ರಿ. ಮುಖ್ಯವಾಗಿ ನಿಮ್ಮದು ಬೇಡಿಕೆ ಏನ್ರಿ, ಈಗ ಬಹಳಷ್ಟು ಹಾನಿ ಒಳಗಾಗಿದೆ. ಅಂದಾಜು ನಿಮಗೆ ಬಹುಶಃ ಆಸ್ತಿ ಹಾನಿ ಆಗ್ತದೆ, ಮತ್ತು ಕೆಲವೊಂದು ವಸ್ತುಗಳು ಹಾನಿ ಆಗ್ತವೆ, ಮತ್ತು ಪಾಪ ಎಲ್ಲ ನಿಮ್ಮ ವಾಸ ಮಾಡಲಿಕ್ಕೆ ನಿಮಗೆ ಎಲ್ಲ ಭಾಳ ತೊಂದರೆ ಆಗ್ತಾ ಇದೆ. ಹಾಗಾಗಿ ನೀವು ಆಗ್ರಹಪೂರ್ವಕವಾಗಿ ಮುಖ್ಯವಾಗಿ ನೀವು ಸದ್ಯದಲ್ಲಿ ನಮ್ಗೆ ಏನು ಬೇಕಂತೇಳಿ ನೀವು ಸರ್ಕಾರಕ್ಕೆ ಹೇಳ್ತೀರಿ? ಏನು ಬೇಡ್ರಿ, ನಮಗೊಂದಿಷ್ಟು ಜಾಗ ಕೊಡ್ರಿ, ಒಂದು ಗುಡ್ಲ ಆದ್ರೂ ಕಟ್ಕೊಂಡು ನಾವು ಬೇರೆ ಕಡೆ ಹೋಗಿ ಇರ್ತೇವ್ರಿ. ಈ ಊರು ಬಿಟ್ರಿ ನಮಗೆ ನೋಡಿ, ಈ ರೀತಿಯಾಗಿ ಅವರು ತಮ್ಮ ನೋವನ್ನ, ಯಾತನೆಯನ್ನ, ದುಃಖವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ರತಿ ಸಲ ಈ ರೀತಿ ಆದರೆ ಬಹಳಷ್ಟು ತೊಂದರೆ ಆಗ್ತಾ ಇದೆ ಅಂತ ಇದ್ರೆ ಸರ್ಕಾರ ಇದನ್ನ ಬಹುಶಃ ಕಣ ತೆಗೆದು ನೋಡ್ಬೇಕು. ಸ್ವಲ್ಪ ವಾಸ್ತವದ ಜೊತೆಗೆ ಇಲ್ಲಿ ನಾವು ನೋಡ್ಬೇಕು, ಇಲ್ಲಿಯ ವಾಸ್ತವ ಸ್ಥಿತಿಗತಿಯನ್ನು ಅರಿಬೇಕು. ಅಧಿಕಾರಿಗಳು ಸಂಬಂಧಪಟ್ಟವರು ಅದನ್ನು ಗಮನಿಸಬೇಕಂತೇಳಿ ನಾವು ಈ ವಾಹಿನಿ ಮೂಲಕ ಮನವಿ ಮಾಡ್ತಾ ಇದ್ದೇವೆ. ನಮಗೆ ಸರ್ಕಾರ ಶಾಶ್ವತ ಪರಿಹಾರ ನೀಡಬೇಕಾಗಿತ್ತು. ಮಳೆ ಬಂದರೆ ತುಂಬಾ ಭಯವಾಗುತ್ತದೆ ಅಂತಿದ್ದಾರೆ ಸ್ಥಳೀಯರು. ಇದೆಲ್ಲ ಹಿಂಗೆ ಹಾನಿ ಆಗತ್ತೆ, ಮತ್ತು ಮನೆ ಹೊಳಿ ಬಂದು ಎಲ್ಲ ಇದಾಗಿ ಮಳೆ ಬಂದು ಎಲ್ಲ ನಮ್ಗೆ ಯಾವ್ದಾರ ಒಂದು ಪರಿಹಾರ ಕೊಡ್ರಿ. ಮತ್ತು ಇದು ಕೊಟ್ರಾಗ ನಾವು ಏನಾರು ಮಾಡ್ತೇವೆ ರೀ. ಮತ್ತು ಇಲ್ಲ ಅಂತಂದ್ರೆ ಎಲ್ಲರೂ ನಮಗೆ ಜಾಗಾರ ಕೊಡ್ರಿ, ನಮ್ಗೆ ಎಲ್ಲರೂ ಇಳ್ದಾಕ ಅನುಕೂಲ ಮಾಡಿಕೊಡ್ರಿ. ಒಂದು ವರ್ಷ ಆತ್ರಿ ಹಿಂಗಾಗೈತಿ ನೋಡಿ ಸರ್. ಅದಕ್ಕೆ ಹೆಂಗೆ ಏನು ಮಾಡ್ತೀವಿ ನಾವು. ಪಾಶ್ಚಾಪುರ್ ಸೇತುವೆ ಎತ್ತರಿಸಬೇಕು, ಜನರಿಗೆ ಶಾಶ್ವತವಾಗಿ ಪರಿಹಾರ ನೀಡಬೇಕಾಗಿದೆ ಎಂದು ಇನ್ನೋರ್ವರು ಹೇಳಿದ್ದಾರೆ. ಹಾಗೂ ಶಾಸಕರು ಜನತೆಯ ನೋವಿಗೆ ಸ್ಪಂದಿಸಬೇಕು ಎಂದಿದ್ದಾರೆ. ಪ್ರತಿ ವರ್ಷದಂತೆ ಈ ವರ್ಷ ಪಾಶಾಪುರಕ್ಕೆ ಮಹಾಪೂರ ಮತ್ತೆ ಬಂದಿದೆ. ಒಂದು ವಿಷಯ ಏನಂದ್ರೆ, ನಮ್ಮ ತಳಗಿನಪೇಟೆಯಲ್ಲಿ SC ST ಹಾಗೂ ನಮ್ಮ ದೇಸಾಯಿ ಗೆಲ್ಲಿಗೆ ಪ್ರತಿ ವರ್ಷ ಹೀಗೆ ಬರಾಕತ್ತಂದ್ರೆ ಅವ್ರಿಗೆ ಭಾಳ ತೊಂದರೆ ಆಗ್ತೈತಿ. ಅದಕ್ಕೆ ನಮ್ಮ ಭಾಗದ ಶಾಸಕರಾದ ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸಾರ್ವಜನಿಕವಾಗಿ ಮನವಿ ಅಂದ್ರೆ, ಜನಕ್ಕೆ ಬೇರೆ ಕಡೆ ಎಲ್ಲರೂ ಜಾಗ ಕೊಡ್ಬೇಕಂತ ಹೇಳಿ ಅವರಲ್ಲಿ ನಾವು ವಿನಂತಿಸಿಕೊಳ್ಬೇಕಾಗ್ತೈತಿ. ಯಾಕಂದ್ರೆ ಪ್ರತಿ ಸಲ ಹೆಂಗೆ ಬರಾಕೈತೆ ಅಂದ್ರೆ ಅವ್ರು ಹೋಗೋದು ಬರೋದು ಭಾಳ ತ್ರಾಸ ಆಗೋದಕ್ಕೆ. ಈಗ ಬರೀ ಮಳೆ ಬಂದಕ್ಕೆ ಅನ್ಬಿಡದೆ ಎಲ್ಲ ಗಾಡಿಗಳು ಸಿಗೋಲ್ಲ ಅವ್ರು ಸಾಮಾನು ಒಯ್ಬೇಕಾದ್ರೆ. ಅದಕ್ಕೆ ಪ್ರತಿ ಸಲ ಹಿಂಗೆ ಬರಾಕೈತೆ ಅಂದ್ರೆ ಭಾಳ ತ್ರಾಸ ಅದಕ್ಕೆ. ಅದಕ್ಕೆ ಅವರಿಗೆ ಜಾಗದ ವ್ಯವಸ್ಥೆ ಮಾಡಬೇಕು. ಮತ್ತು ನಮ್ಮ ಪಂಚಾಯತಿ PDO ಸಾಹೇಬ್ರದ್ದು ಅವರು ಈಗಾಗಲೇ ಬಂದು ಎಲ್ಲರಿಗೂ ನೀವು ಮುಂಜಾಗ್ರತಾ ಕ್ರಮ, ನಿಮ್ಮ ದನಗಳು ಇವನು ಎಲ್ಲ ತೊಗೊಂಡು ಹೋಗುತ್ತೆ ಹೇಳ್ಯಾರು. ಅವರು ಚಲೋ ಕೆಲಸ ಮಾಡತ್ತಾರು. ಅದಕ್ಕಾಗಿ ಶಾಸಕರನ್ನ ಇದಕ್ಕೆ ಅವರು ಮನಸ್ಸು ಮಾಡ್ರೆ ಈ ಕೆಲಸ ಆಗೋದು, ಅದಕ್ಕೆ ಬೇರೆ ಬೇರೆ ಕಡೆಯಿಂದ ಕೆಲಸ ಆಗೋದಿಲ್ಲ. ಈ ಸೇತುವೆ ಏನು ಸ್ವಲ್ಪ ಮಳೆ ಬರ್ಬಿಡ್ದೆ ಬಂದ್ ಆಗತ್ತಕ್ಕೆ. ಇದನ್ನೊಂದು ಸ್ವಲ್ಪ ಮೇಲ್ದರ್ಜೆಗೆ ಆದಷ್ಟು ಬೇಗನೆ ಮಾಡಿದ್ರೆ ಎಲ್ಲ ಜನರಿಗೆ ಅನುಕೂಲ ಆಗ್ತೈತಿ. ಯಾಕೆ ಮೇನ್ ರಸ್ತೆ ಇದು, ಬೆಳಗಾವಿಗೆ ಹೋಗೋ ರಸ್ತಾನ ಮೇನ್ ಇದು. ಇದೊಂದು ಬಂದ್ ಆಯ್ತು ಅಂದ್ರೆ ನಮ್ಗೆ ಎಲ್ಲಿ ಹೋಗೋಕೆ ಆಗೋದಿಲ್ಲ. ಅದಕ್ಕೆ ಇದನ್ನೊಂದು ಬೇಗನೆ ಮಾಡಬೇಕಂತೇಳಿ ಅವರಲ್ಲಿ ವಿನಂತಿಸಿ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಜಗದೀಶ್ ಅಡಹಳ್ಳಿ ಅವರು UPSC ಪರೀಕ್ಷೆಯಲ್ಲಿ 440ನೇ ರ್ಯಾಂಕ್ ಗಳಿಸಿ ಜಿಲ್ಲೆ ಹಾಗೂ ತಾಲೂಕಿನ ಕೀರ್ತಿ ಹೆಚ್ಚಿಸಿದ್ದಾರೆ. 2019ರ UPSC ಪರೀಕ್ಷೆ ಫಲಿತಾಂಶ ಪ್ರಕಟವಾಗಿದ್ದು, ಬೆಳಗಾವಿ ಜಿಲ್ಲೆಯ ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಜಗದೀಶ್ ಅಡಹಳ್ಳಿ 440ನೇ ರ್ಯಾಂಕ್ ಪಡೆದುಕೊಳ್ಳುವ ಮೂಲಕ IAS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ಜಿಲ್ಲೆ ಮತ್ತು ತಾಲೂಕಿಗೆ ಕೀರ್ತಿ ತಂದಿದ್ದಾರೆ. ಕಾಗವಾಡ ತಾಲೂಕಿನ ಮೋಳೆ ಗ್ರಾಮದ ಶ್ರೀಕಾಂತ್ ಅಡಹಳ್ಳಿ ಇವರು ಕೃಷ್ಣ ಸಕ್ಕರೆ ಕಾರ್ಖಾನೆಯ ವಾಹನ ಚಾಲಕರಾಗಿ ಸೇವೆ ಸಲ್ಲಿಸುತ್ತಿದ್ದು, ಅವರ ಸುಪುತ್ರ ಜಗದೀಶ್ ಅಡಹಳ್ಳಿಯವರು IAS ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ ತಂದೆ ತಾಯಿಯ ಕನಸನ್ನ ನನಸಾಗಿಸಿದ್ದಾರೆ. ಜಗದೀಶ್ ಅಡಹಳ್ಳಿ ಮೋಳೆ ಗ್ರಾಮದ ಸುಪುತ್ರರಾಗಿದ್ದಾರೆ. ಇವರ ಪ್ರಾಥಮಿಕ ಶಿಕ್ಷಣ ಕವಲ್ಗುಡ್ ಸರ್ಕಾರಿ ಶಾಲೆಯಲ್ಲಿ ಆಗಿದ್ದು,
ಪ್ರೌಢ ಶಿಕ್ಷಣ ಮೋಳೆ ಗ್ರಾಮದ ಸಿದ್ದೇಶ್ವರ ವಿದ್ಯಾಲಯದಲ್ಲಿ ಆಗಿದ್ದು, ಜೆಎ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ PU ಓದಿ ಬೆಳಗಾವಿಯ ಗೋಗ್ಟೆ ಮಹಾವಿದ್ಯಾಲಯದಲ್ಲಿ BCom ಪದವಿ ಪಡೆದುಕೊಂಡು UPSC ಪರೀಕ್ಷೆಗೆ ತಯಾರಿ ನಡೆಸಿದ್ದರು. ಹೆಂಗೆ ಅನಿಸ್ತಾ ಇದೆ ಮೊದಲು IAS ಪಾಸ್ ಮಾಡಿದ್ದಕ್ಕೆ? IAS ಪಾಸ್ ಮಾಡಿದ್ದಕ್ಕೆ ನಾನು ಆಬ್ವಿಯಸ್ಲಿ ಖುಷಿ ಆಗತ್ತೆ. ಯಾಕಂದರೆ ನಾನು ಮೊದಲಿಂದ ಅಂದರೆ ಗ್ರ್ಯಾಜುಯೇಷನ್ ಆದಮೇಲೆ ನನ್ನ ಟಾರ್ಗೆಟ್ ಇತ್ತು IAS ಮಾಡ್ಬೇಕಂತೇಳಿ. ಸೊ ಇವತ್ತು 6ನೇ ಅಟೆಂಪ್ಟ್ ಆದ ನಂತರ ನನಗೆ ನನ್ನ ಒಂದು ಎಫರ್ಟಿಗೆ ಇವತ್ತು ಫಲಿತಾಂಶ ಸಿಕ್ಕೈತೆ ನನಗೆ. ಸೊ ಹೀಗಾಗಿ ಐ ಆಮ್ ವೆರಿ ಹ್ಯಾಪಿ ಆ್ಯಂಡ್ ಮನೆಯವರು ಕೂಡ ತುಂಬ ಹ್ಯಾಪಿ ಆಗಿದ್ದಾರೆ. ಸೊ ಅದೇ ಒಂದು ನನಗೆ ಬೇಕಾಗಿತ್ತು. ಪ್ಲಸ್ ನಂಗೆ ಮೇನ್ ಮೋಟಿವೇಶನ್ ಏನು ಅಂತಂದರೆ ನಮ್ಮ ಫಾದರ್ ಮದರ್ ಅವ್ರು ವರ್ಕ್ ಮಾಡ್ತಾರೆ, ಇಷ್ಟು ವರ್ಕ್ ಮಾಡ್ತಾರೆ. ಸೊ ಯಾವಾಗ ನನಗೆ ಮಾಡಬಾರ್ದು, ಕೆಲವೊಂದು ಸಾರಿ ಫಸ್ಟ್ ಸೆಕೆಂಡ್ ಅಟೆಂಪ್ಟ್ ಥರ್ಡ್ ಅಟೆಂಪ್ಟ್ ನಾನು ಫೇಲ್ ಆಗ್ತಿದ್ದೆ. ಆವಾಗ ನನಗೇನು ಅನಿಸ್ತಾ ಇತ್ತು ಅಂದರೆ ಅವ್ರು ನೋಡಿ ಅವ್ರು ಅಷ್ಟು ವರ್ಕ್ ಮಾಡತ್ತಾರ, ನಾವು ಇನ್ನೂ ಯಾಕೆ ವರ್ಕ್ ಮಾಡಬಾರ್ದು ಅಂತ ಹೇಳಿ ನಾನು ಆದಷ್ಟು ಮತ್ತೆ ಜಾಸ್ತಿ ಎಫರ್ಟ್ ಹಾಕಕ್ಕೆ ಟ್ರೈ ಮಾಡ್ತಿದ್ದೆ. ಅದರ ಪ್ರತಿಫಲವಾಗಿ ನಾವು ಇವತ್ತು ಏನು ದೊರಕೈತಿ. ಅದೇ ಸಮಯದಲ್ಲಿ KAS ಪರೀಕ್ಷೆ ಬರೆದ ಬಳಿಕ ಉಪವಿಭಾಗ ಅಧಿಕಾರಿಗಳಾಗಿ ಆಯ್ಕೆಯಾದರೂ ಈಗ ಕಲಬುರಗಿ ಜಿಲ್ಲೆಯಲ್ಲಿ COVID-19 ಸೋಂಕಿತರಿಗೆ AC ಅಧಿಕಾರಿಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರ ಸಾಧನೆಯಿಂದ ಅವರ ತಂದೆ ಶ್ರೀಕಾಂತ್ ತಡಹಳ್ಳಿ, ಸ್ನೇಹಿತ ಸಂಜಯ್ ತೇಲ್ಸಂಗ್, ರವಿ ಬನಚೋಡ್, ರಮೇಶ್ ಗಾಡಗೆ ಮತ್ತು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿ ಅಭಿನಂದಿಸುತ್ತಿದ್ದಾರೆ. IAS ಪಾಸ್ ಆಗಿದ್ದು ಒಳ್ಳೆ ಖುಷಿ ತಂದಿದೆ. ಅದ್ರ ಬಗ್ಗೆ ನನಗೆ ಹೇಳ್ಬೇಕಂದ್ರೆ ಮೊದಲಾದರೂ ಒಂದು ಪ್ರಯತ್ನ ಮಾಡ್ಕೊತ ಬಂದನು. ಒಳ್ಳೆ ಈಗ ಒಂದು 10 ವರ್ಷದಿಂದ ಮನೆಗೆ ಬಿಟ್ಟು ಹೊರಗದಾರ, ಶಾಲೆ ಕಲ್ಕೊತ ಒಳ್ಳೇದು ಕಲಿತಾರೋ ನಮಗೊಂದು ಭರವಸೆ ಇತ್ತು. ಅದೇ ರೀತಿ ಅವ್ರು ಕಲಿತು ಒಳ್ಳೆಯ ಒಂದು ನಮಗೆ ನಮ್ಮ ಮನೆತನಕ ನಮ್ಮ ಊರಿಗೆ ನಮ್ಮ ಜಿಲ್ಲೆಗೆ ಒಂದು ಹೆಸರು ತಂದಾರ. ಜನಸೇವಾ ಮಾಡ್ಕೊತ ಹೋಗ್ಲಿ ಅಂತೇಳಿ ನನ್ನ ಆಸೆ. ಇನ್ನು ಸಚಿವ ಶ್ರೀಮಂತ್ ಪಾಟೀಲ್ ಅವರು ಕೂಡ ದೂರವಾಣಿ ಮುಖಾಂತರ ಅಭಿನಂದಿಸಿ, ನಿಮ್ಮ ಪರಿಶ್ರಮ ಕಷ್ಟದಿಂದ ಯಶಸ್ಸು ಸಂಪಾದಿಸಿದ್ದೀರಿ. ಇದರಿಂದ ಕಾಗವಾಡ ಕ್ಷೇತ್ರಕ್ಕೆ ಒಂದು ಶಕ್ತಿ ಬಂದಂತಾಗಿದೆ. ನಿಮ್ಮ ಸಾಧನೆ ಯುವಕರಿಗೆ ದಾರಿದೀಪವಾಗಲೆಂದು ಅಭಿನಂದಿಸಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಳೆದೆರಡು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಗೆ ನದಿಗಳ ಒಳಹರಿವಿನಲ್ಲಿ ಹೆಚ್ಚಳ ಕಂಡುಬರುತ್ತಿದೆ. ರಾಯಬಾಗ್ ತಾಲೂಕಿನ ಕುಡುಚಿ ಗ್ರಾಮದ ಕೃಷ್ಣಾ ನದಿಗೆ ಅಡ್ಡಲಾಗಿರುವ ಸೇತುವೆ ಜಲಾವೃತಗೊಂಡಿದ್ದು ರಾಜ್ಯ ಹೆದ್ದಾರಿಯಾದ ಜಮಖಂಡಿ ಮೀರಜ್ ರಸ್ತೆ ಸಂಪರ್ಕ ಕಡಿತಗೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಳೆ ಹೆಚ್ಚಾದ ಕಾರಣ ದಿನದಿಂದ ದಿನಕ್ಕೆ ನದಿಗಳ ಒಳಹರಿವು ಹೆಚ್ಚುತ್ತಿದ್ದು, ರಾಯಬಾಗ್ ತಾಲೂಕಿನ ಕುಡಚಿ ಗ್ರಾಮದ ಕೃಷ್ಣಾ ನದಿಗೆ ಅಡ್ಡವಾಗಿರುವ ಸೇತುವೆ ಜಲಾವೃತಗೊಂಡಿದೆ. ರಾಜ್ಯ ಹೆದ್ದಾರಿಯಾದ ಜಮಖಂಡಿ ಮಿರಜ್ ರಸ್ತೆಯು ಸಂಪೂರ್ಣವಾಗಿ ಬಂದ್ ಆಗಿದ್ದು, ಮುಂದಿನ ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರು ಅಲ್ಲಿ ಬ್ಯಾರಿಕೇಡ್ಸ್ ಅಳವಡಿಸುವ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಜನರಿಗೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಬಿಗಿ ಭದ್ರತೆ ಒದಗಿಸಲಾಗಿದೆ. ಹಾಗೂ ಮಹಾಮಾರಿ ಕರೋನಾ ಮೊದಲ ಬಾರಿಗೆ ರಾಜ್ಯಕ್ಕೆ ಬಂದಾಗ 148 ಪಾಸಿಟಿವ್ ಬಂದಿದ್ದು, ಅದರಲ್ಲಿ ಬೆಳಗಾವಿ ಜಿಲ್ಲೆಗೆ 38 ಬಂದಿದ್ದು, ಅದರಲ್ಲಿ ಕುಡಚಿ ಗ್ರಾಮದ ವಾಸಿಗಳಿಗೆ 17 ಪಾಸಿಟಿವ್ ಕಂಡುಬಂದಿತ್ತು. ಅದರಿಂದ ಕುಡಚಿ ಜನರು ಭಯಭೀತರಾಗಿದ್ರು. ಅದು ಮಾಸುವುದರೊಳಗಾಗಿ ಮತ್ತೊಂದು ಪ್ರವಾಹದ ಭೀತಿ ಎದುರಾಗಿದೆ. ಕುಡಚಿ ಜನರಿಗೆ ಇದು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಯರಗಟ್ಟಿ ತಾಲೂಕಿನ ಯರಜರ್ವಿ ಗ್ರಾಮದ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ 2ನೇ ತರಗತಿಯಿಂದ 7ನೇ ತರಗತಿಯವರೆಗಿನ ವಿದ್ಯಾರ್ಥಿಗಳ ಪಾಲಕರಿಗೆ ಪಠ್ಯಪುಸ್ತಕಗಳ ವಿತರಣಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು. ಯರಗಟ್ಟಿ ತಾಲೂಕಿನ ಯರ್ಜರ್ವಿಯ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಪಠ್ಯಪುಸ್ತಕಗಳ ವಿತರಣಾ ಸಮಾರಂಭ ಜರುಗಿತು. ಯರಗಟ್ಟಿ ಸಮೀಪದ ಯರ್ಜರ್ವಿ ಗ್ರಾಮದಲ್ಲಿರುವ ಸರ್ಕಾರಿ ಕನ್ನಡ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಗುರುವಾರದಂದು 2ನೇ ತರಗತಿಯಿಂದ 7ನೇ ತರಗತಿವರೆಗಿನ ವಿದ್ಯಾರ್ಥಿಗಳ ಪಾಲಕರಿಗೆ ಪಠ್ಯಪುಸ್ತಕಗಳನ್ನು ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಲಾ ಮುಖ್ಯ ಗುರುಗಳು GS ಪೂಜೇರ್ ಅವರು, ಪ್ರತಿ ವರ್ಷ ಜೂನ್ ಮೊದಲನೇ ವಾರದಲ್ಲಿ ಪ್ರಾರಂಭವಾಗುತ್ತಿದ್ದ ಶಾಲೆಗಳು ಈ ವರ್ಷ ಕರೋನಾ ಎಂಬ ರೋಗ ಹರಡಿದ್ದು, ಸರ್ಕಾರವು ಶಾಲೆಗಳನ್ನು ತೆರೆಯಲು ಅನುಮತಿ ನೀಡದ ಕಾರಣ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗಬಾರದೆಂದು ಆನ್ಲೈನ್ ಮತ್ತು ದೂರದರ್ಶನ ವಾಹಿನಿಗಳ ಮುಖಾಂತರ ಬೋಧನೆ ಮಾಡಲಾಗುತ್ತಿದೆ. ಪ್ರತಿನಿತ್ಯ ವೀಕ್ಷಣೆ ಮಾಡಬೇಕು ಹಾಗೂ ಪ್ರತಿ ವರ್ಷ ಸರ್ಕಾರವು ಪಠ್ಯಪುಸ್ತಕಗಳನ್ನು ವಿತರಿಸುತ್ತಿದ್ದು, ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಸರಿಯಾಗಿ ಇಟ್ಟುಕೊಂಡು ಅಭ್ಯಾಸವನ್ನ ಮಾಡಬೇಕು ಹಾಗೂ ಶಾಲೆ ಆರಂಭವಾಗುವ ತನಕ ನಮ್ಮ ಶಾಲಾ ಶಿಕ್ಷಕರು ವಾರದಲ್ಲಿ 1 ದಿನದಂತೆ ಗುಂಪುಗಳಾಗಿ ವಿಂಗಡಿಸಿ ವಿದ್ಯಾರ್ಥಿಗಳಿಗೆ ಪಠ್ಯ ಬೋಧನೆ ಮಾಡುತ್ತಾರೆ ಹಾಗೂ ಪಾಲಕರು ಸಹಿತ ತಮ್ಮ ತಮ್ಮ ಮಕ್ಕಳಿಗೆ ಮನೆಯಲ್ಲಿಯೇ ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿಸಲು ತಾವುಗಳು ಸಹಕರಿಸಬೇಕು ಎಂದರು. ಯಾರಲ್ಲಿ ಸ್ಮಾರ್ಟ್ಫೋನ್ ಅದ, ಯಾರಲ್ಲಿ ಲ್ಯಾಪ್ಟಾಪ್ ಅದ,
ಯಾರಲ್ಲಿ ಪ್ಯಾಡ್ ಫೋನ್ ಅದ, ಯಾರಲ್ಲಿ ಏನೂ ಇಲ್ಲ ಇಂಥ ಮಾಹಿತಿಗಳನ್ನು ತಗೊಳತ್ತಾರೆ. ಈ ಮಾಹಿತಿಯನ್ನು ತಗೊಂಡು ಅವ್ರು ಏನು ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಗುಂಪುಗಳನ್ನು ಮಾಡಿ ನಿಮ್ಮ ಮಕ್ಕಳಿಗೆ ಮಾರ್ಗದರ್ಶನ ಮಾಡ್ತಾರೆ ಅಷ್ಟೇ. ಅವರು ಎಲ್ಲಿ ಸ್ಮಾರ್ಟ್ಫೋನ ಲ್ಯಾಪ್ಟಾಪ್ ಅದಾವು ಅಂಥವ್ರಿಗೆ ಆನ್ಲೈನ್ ಒಳಗೆ ಪಾಠ ಮಾಡ್ತಾರೆ. ಎಲ್ಲಿ ಆ ಸೌಲಭ್ಯಗಳು ಇಲ್ಲ ಅಂಥವ್ರಿಗೆ ಏನು ಮಾಡ್ತಾರೆ, ವಾರದಾಗ ಒಂದು ದಿವಸ ಬಂದು ಆ ಮಕ್ಕಳಿಗೆ ಅವ್ರು ಏನು ಮಾಡ್ತಾರೆ, ಮಾರ್ಗದರ್ಶನ ಮಾಡ್ತಾರೆ. ಏನಪ್ಪ, ನೀ ಮುಂದಿನ ಒಂದು ವಾರದವರೆಗೆ ಈ ಕೆಲಸ ಮಾಡು ಅಂತ ಹೇಳಿ ಹೋಗ್ತಾರ ಅವ್ರು. ಆ ಕೆಲಸ ಮಾಡಿಸ್ಬೇಕಾದ್ರೆ ಕೆಲಸ ನಿಮ್ಮದು. ಸರ್ ಹಿಂದೆ ಹೇಳಿದಾರ, ನೀ ಆ ಕೆಲಸ ಮಾಡಿದೇನು ಇಲ್ಲ, ಅದ್ರ ನೋಡುವಂಥ ಜವಾಬ್ದಾರಿ ನಿಮ್ದಾಗಿರ್ತದ. ಅದಕ್ಕಾಗಿ ನೀವು ಏನು ಮಾಡಬೇಕು ಅಂದರೆ ನಿಮ್ಮ ಮಕ್ಕಳ ಬಗ್ಗೆ ಒಂದು ಜರ ಕಾಳಜಿ ವಹಿಸಬೇಕು. ಆ ಸರ್ಗಳು ಏನು ಗೈಡ್ಲೈನ್ಸ್ ಹಾಕಿ ಮಾರ್ಗದರ್ಶನ ಮಾಡಿ ಹೋಗಿರ್ತಾರೆ, ನೀ ಇಂಥದ್ದು ಮಾಡಪ್ಪ ಅಂತ ಹೇಳಿರ್ತಾರೆ. ಅದರ ಪ್ರಕಾರ ನೀವು ಮಕ್ಕಳಿಗೆ ಒಂದು ಸ್ವಲ್ಪ ಕೂಡಿಸಿ ಕೆಲಸ ಮಾಡಲಿಕ್ಕೆ. ನಂತರ ಪಾಲಕರೆಲ್ಲರೂ ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಯ್ದುಕೊಂಡು ಸರತಿ ಸಾಲಿನಲ್ಲಿ ಪಠ್ಯಪುಸ್ತಕಗಳನ್ನು ಪಡೆದರು. ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು, ಶಾಲಾ ಶಿಕ್ಷಕರು ಹಾಗೂ ಶಿಕ್ಷಕಿಯರು ಮತ್ತು ಪಾಲಕರು ಉಪಸ್ಥಿತರಿದ್ದರು. ವಿಪಕ್ಷ ನಾಯಕ ಸಿದ್ದರಾಮಯ್ಯನವರು ಕೊರೋನಾದಿಂದ ಶೀಘ್ರ ಗುಣಮುಖರಾಗಲೆಂದು ಸಿದ್ದರಾಮಯ್ಯ ಅಭಿಮಾನಿ ಬಳಗದಿಂದ ಲಿಂಗಸ್ಗೂರು ತಾಲೂಕಿನ ಮುದಗಲ್ನಲ್ಲಿ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಮಂಗಳವಾರದಂದು ಕರೋನಾ ಕಾಣಿಸಿಕೊಂಡು ಆಸ್ಪತ್ರೆಗೆ ದಾಖಲಾಗಿರುವ ವಿಪಕ್ಷ ನಾಯಕ ಸಿದ್ದರಾಮಯ್ಯನವರಿಗೆ ಶೀಘ್ರ ಗುಣಮುಖವಾಗಲೆಂದು ಮುದಗಲ್ನ ನೀಲಕಂಠೇಶ್ವರ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಮಾಡಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಎಸ್ಕೆ ಅಜ್ಮೀರ್ ಬೆಳ್ಳಿಕಟ್, ತಮ್ಮಣ್ಣ ಗುತ್ತೇದಾರ್, ಬಸವರಾಜ್ ಹೋರ್ಪೇಟ್, ಪರಮಣ್ಣ ಕನ್ನಾಪುರಹಟ್ಟಿ, ಸತೀಶ್ ಭೋವಿ, ರಾಘವೇಂದ್ರ ಕುದುರಿ, ರಘುವೀರ್ ಮೇಗಳ್ಮನಿ, ರವಿ ವಡ್ಡರ್, ಪ್ರತಾಪ್ ಹಿರೇಮನಿ, ಬಸವರಾಜ್ ಹಿರೇಮನಿ, ರಮೇಶ್ ಮೇಗಳ್ಮನಿ, ಸಿದ್ದರಾಮಯ್ಯ ಅಭಿಮಾನಿ ಬಳಗದ ಅಧ್ಯಕ್ಷ ರಾಘವೇಂದ್ರ ಕುದುರಿ ಇತರರು ಉಪಸ್ಥಿತರಿದ್ದರು. ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ. ನಮ್ಮ ನಡೆ ಸತ್ಯದ ಕಡೆ.